ಅದು ಫೆಬ್ರವರಿ 17, 2017. ಶೂಟಿಂಗ್ ಮುಗಿಸಿಕೊಂಡು ಭಾವನಾ ಅವರು ತ್ರಿಶೂರ್ನಿಂದ ಕೊಚ್ಚಿ ಕಡೆಗೆ ಮರಳುತ್ತಾ ಇದ್ರು. ಅದು ರಾತ್ರಿ ಸುಮಾರು 9 ಗಂಟೆ ಸಮಯ. ಭಾವನಾ ಅವರ ಕಾರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಾಗುತ್ತಿದ್ದಾಗ ಇದ್ದಕ್ಕಿದ್ದ ಹಾಗೆ ಹಿಂದಿನಿಂದ ಬಂದು ಒಂದು ಕಪ್ಪು ಬಣ್ಣದ ಕಾರು ಅವರ ಕಾರಿಗೆ ಡಿಕ್ಕಿ ಹೊಡೆದಿತ್ತು. ಆರಂಭದಲ್ಲಿ ಇದು ಸಾಮಾನ್ಯ ಅಪಘಾತ ಅಂತ ಭಾವಿಸಲಾಗಿತ್ತು. ಆದರೆ ಅದು ಅತ್ಯಂತ ವ್ಯವಸ್ಥಿತವಾಗಿ ರೂಪಿಸಲಾದ ಅಪಹರಣದ ಸಂಚಿನ ಮೊದಲ ಹಂತವಾಗಿತ್ತು. ಆರಂಭದಲ್ಲಿ ಇದು ಕೇವಲ ಹಣಕ್ಕಾಗಿ ನಡೆದ ಅಪಹರಣ ಎಂದು ಕೂಡ ಭಾವಿಸಲಾಗಿತ್ತು. ಆದರೆ ಜೈಲಿನಿಂದ ಹೊರಬಂದಂತಹ ಆ ಒಂದು ಪತ್ರ ಇಡೀ ಪ್ರಕರಣಕ್ಕೆ ಹೊಸ ತಿರುವನ್ನೇ ನೀಡಿತ್ತು. ಸ್ನೇಹಿತರೆ, ಸಿನಿಮಾ ಲೋಕ ಅನ್ನುವುದು ಹೊರಗಿನಿಂದ ನೋಡುವವರಿಗೆ ಅತ್ಯಂತ ಆಕರ್ಷಕವಾಗಿ ಬಣ್ಣ ಬಣ್ಣದಾಗಿ ಕಾಣುತ್ತದೆ. ಆದರೆ ಆ ಹೊಳೆಯುವ ಪರದೆ ಹಿಂದೆ ಅದೆಷ್ಟೋ ನೋವು, ದ್ವೇಷ, ಸಂಚುಗಳು ಅಡಗಿರುತ್ತವೆ ಎಂಬುದಕ್ಕೆ ಕನ್ನಡ ಮತ್ತು ಮಲಯಾಳಂ ಚಿತ್ರರಂಗದ ಖ್ಯಾತ ನಟಿ ಭಾವನಾ ಮೆನನ್ ಅವರ ಜೀವನದಲ್ಲಿ ನಡೆದ ಆ ಒಂದು ಘಟನೆ ಜಲವಂತ ಉದಾಹರಣೆಯಾಗಿದೆ. ದಕ್ಷಿಣ ಭಾರತಾದ್ಯಂತ ಅಪಾರ ಅಭಿಮಾನಿಗಳನ್ನ ಹೊಂದಿರುವ ಭಾವನಾ ಅವರು ಕೇವಲ ಒಬ್ಬ ನಟಿಯಾಗಿ ಮಾತ್ರವಲ್ಲದೆ ಅನ್ಯಾಯದ ವಿರುದ್ಧ ಹೋರಾಡಿದಂತಹ ಧೀಮಂತ ಮಹಿಳೆಯಾಗಿ ಇಂದು ಗುರುತಿಸಿಕೊಂಡಿದ್ದಾರೆ. 2017ರಲ್ಲಿ ನಡೆದ ಈ ಒಂದು ಘಟನೆ ಇಡೀ ಭಾರತೀಯ ಚಿತ್ರರಂಗವನ್ನೇ ಬೆಚ್ಚಿ ಬೆಳೆಸಿತ್ತು. ಭಾವನಾ ಮೆನನ್ ಅವರ ಮೂಲ ಹೆಸರು ಕಾರ್ತಿಕಾ ಮೆನನ್. 2002ರಲ್ಲಿ ನಮ್ಮಲ್ಲೆಂಬ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಪಾದಾರ್ಪಣೆಯನ್ನ ಮಾಡ್ತಾರೆ. ಕೆಲವು ವರ್ಷಗಳಲ್ಲಿ ಅವರು ಮಲಯಾಳಂ ಮಾತ್ರವಲ್ಲದೆ ಕನ್ನಡ, ತೆಲುಗು, ತಮಿಳು ಮತ್ತು ಇತರ ಭಾಷೆ ಸಿನಿಮಾಗಳಲ್ಲೂ ಬ್ಯುಸಿಯಾಗಿರುತ್ತಾರೆ. ಕನ್ನಡದಲ್ಲಿ ಪುನೀತ್ ರಾಜ್ಕುಮಾರ್ ಅವರೊಂದಿಗೆ ಜಾಕಿ, ಅಣ್ಣಾ ಬಾಂಡ್ ಅಂತಹ ಮತ್ತು ಗಣೇಶ್ ಜೊತೆ 99 ಎಂಬ ಚಿತ್ರದಂತಹ ಹಿಟ್ ಸಿನಿಮಾಗಳಲ್ಲಿ ನಟಿಸಿ ಕನ್ನಡಿಗರ ಮನವನ್ನ ಕೂಡ ಗೆದ್ದಿದ್ದರು. ಅವರು ಯಶಸ್ಸಿನ ಉತ್ತುಂಗದಲ್ಲಿದ್ದಾಗ ಅವರ ವೃತ್ತಿ ಜೀವನದಲ್ಲಿ ಕೊಳ್ಳಿಯಿಡಲು ದೊಡ್ಡ ಮಟ್ಟದ ಒಂದು ಸಂಚನ್ನ ರೂಪಿಸಲಾಗಿತ್ತು ಅಂತ ಆಮೇಲೆ ಜಗತ್ತಿಗೆ ತಿಳಿದು ಬರುತ್ತದೆ. ಹೌದು, ಅದುವೇ 2017 ಫೆಬ್ರವರಿ 17ನೇ ತಾರೀಕು. ಶೂಟಿಂಗ್ ಮುಗಿಸಿಕೊಂಡು ಭಾವನಾ ಅವರು ತ್ರಿಶೂರ್ನಿಂದ ಕೊಚ್ಚಿಗೆ ಮರಳುತ್ತಾ ಇದ್ರು. ಅಂದು ರಾತ್ರಿ ಸುಮಾರು 9 ಗಂಟೆ ಸಮಯ. ಭಾವನಾ ಅವರ ಕಾರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಾಗುತ್ತಿದ್ದಾಗ ಇದ್ದಕ್ಕಿದ್ದ ಹಾಗೆ ಹಿಂದಿನಿಂದ ಬಂದಂತಹ ಒಂದು ಕಪ್ಪು ಬಣ್ಣದ ಕಾರು ಅವರ ಕಾರಿಗೆ ಡಿಕ್ಕಿ ಹೊಡೆದಿತ್ತು. ಆರಂಭದಲ್ಲಿ ಇದು ಸಾಮಾನ್ಯ ಆಕ್ಸಿಡೆಂಟ್ ಅಂತ ಎಲ್ಲರೂ ಭಾವಿಸಿದ್ದರು. ಆದರೆ ಅದು ಅತ್ಯಂತ ವ್ಯವಸ್ಥಿತವಾದಂತಹ ರೂಪಿಸಲಾದಂತಹ ಒಂದು ಕಿಡ್ನಾಪ್ ಸಂಚಿನ ಮೊದಲ ಹಂತವಾಗಿತ್ತು. ಅಪಘಾತವಾದ ತಕ್ಷಣ ಕಾರಿನಿಂದ ಇಳಿದ ಆ 3 ವ್ಯಕ್ತಿಗಳು ನಮ್ಮ ಕಾರಿಗೆ ಯಾಕೆ ಡಿಕ್ಕಿ ಹೊಡೆದ್ರಿ ಅಂತ ಭಾವನಾ ಅವರ ಡ್ರೈವರ್ ಜೊತೆ ಜಗಳವನ್ನ ಶುರು ಮಾಡಿಕೊಂಡಿದ್ದಾರೆ. ಈ ಗಲಾಟೆಯ ನಡುವೆ ಭಾವನಾ ಅವರ ಡ್ರೈವರ್ ಮಾರ್ಟಿನ್ ಕಾರಿನ ಲಾಕ್ ಓಪನ್ ಮಾಡಿ ಜಗಳ ಮಾಡಲು ಮುಂದಾಗಿದ್ದಾರೆ. ಇದನ್ನೇ ಕಾಯುತ್ತಿದ್ದ ದುಷ್ಕರ್ಮಿಗಳು ಮಿಂಚಿನ ವೇಗದಲ್ಲಿ ಕಾರಿನ ಒಳಗೆ ನುಗ್ಗಿದ್ದಾರೆ. ಕಾರಿನೊಳಗೆ ನುಗ್ಗಿದ ತಕ್ಷಣ ಅವರು ಭಾವನಾ ಅವರನ್ನ ಹೆದರಿಸಿ ಹಿಂಬದಿಯ ಸೀಟ್ನಲ್ಲಿ ಒತ್ತೆಯಾಳಾಗಿ ಇರಿಸಿಕೊಂಡಿದ್ದಾರೆ. ಬಾಗಿಲನ್ನ ಮುಚ್ಚಿಕೊಂಡಿದ್ದಾರೆ. ಉಳಿದ ಆರೋಪಿಗಳು ಅದೇ ಕಾರನ್ನ ತಮ್ಮ ಬ್ಲಾಕ್ ಕಾರ್ನಲ್ಲಿ ಹಿಂಬಾಲಿಸುತ್ತಾ ಬಂದಿದ್ದಾರೆ. ಆ ಕಾರು ರಾಷ್ಟ್ರೀಯ ಹೆದ್ದಾರಿಯಿಂದ ಸಣ್ಣ ಪುಟ್ಟ ರಸ್ತೆಗಳಿಗೆ ತಿರುಗಿಸಿದ್ದಾರೆ. ಇದರಿಂದ ಪೊಲೀಸರಿಗೆ ಅಥವಾ ಸಾರ್ವಜನಿಕರಿಗೆ ಯಾವುದೇ ರೀತಿಯ ಅನುಮಾನ ಬರದಂತೆ ನೋಡಿಕೊಳ್ಳಲಾಗಿತ್ತು. ಕಾರಿನ ಗಾಜನ್ನ ಪೂರ್ತಿಯಾಗಿ ಏರಿಸಿ ಮ್ಯೂಸಿಕ್ ಸಿಸ್ಟಮ್ ಅನ್ನ ಜೋರಾಗಿ ಹಾಕಿದ್ದಾರೆ. ಭಾವನಾ ಅವರು ಸಹಾಯಕ್ಕಾಗಿ ಕಿರುಚಾಡಿದರೂ ಹೊರಗಿನಿಂದ ಯಾರಿಗೂ ಅದು ಕೇಳಿಸದಂತೆ ಮಾಡಲಾಗಿತ್ತು. ಒಬ್ಬ ಜನಪ್ರಿಯ ನಟಿ ತನ್ನದೇ ಕಾರಿನಲ್ಲಿ ರಸ್ತೆಯ ನಡುವೆ ಸಿಟಿ ಮಧ್ಯೆಯೇ ಅಸಹಾಯಕಳಾಗಿ ದೌರ್ಜನ್ಯಕ್ಕೆ ಒಳಗಾಗುತ್ತಿರುವುದು ಅತ್ಯಂತ ದುರದೃಷ್ಟಕರ ಸಂಗತಿಯಾಗಿತ್ತು. ಈ ಪ್ರಕರಣ ಅತ್ಯಂತ ಭೀಕರ ಭಾಗವೆಂದರೆ ಮುಖ್ಯ ಆರೋಪಿಯಾದಂತಹ ಪಲ್ಸರ್ ಸುನಿ ಎಂಬಾತ ಚಲಿಸುವ ಕಾರಿನಲ್ಲಿ ಭಾವನಾ ಮೇಲೆ ದೌರ್ಜನ್ಯ ಎಸಗುತ್ತಾ ಅದನ್ನ ತನ್ನ ಮೊಬೈಲ್ ನಲ್ಲಿ ವಿಡಿಯೋ ಕೂಡ ಚಿತ್ರಿಸಿಕೊಂಡಿದ್ದ. ಇದು ಕೇವಲ ದೈಹಿಕ ಹಲ್ಲೆ ಅಲ್ಲದೆ ಮಾನಸಿಕವಾಗಿ ಭಾವನಾ ಅವರನ್ನ ಕುಗ್ಗಿಸಿ ಮುಂದೆ ಬಾಯಿ ಬಿಡಂತೆ ಬ್ಲಾಕ್ ಮೇಲ್ ಮಾಡಲು ರೂಪಿಸಿದ ಒಂದು ವ್ಯವಸ್ಥಿತ ಪ್ಲಾನ್ ಆಗಿತ್ತು. ನೀನು ಈ ವಿಷಯವನ್ನ ಏನಾದರೂ ಯಾರಿಗಾದ್ರೂ ಹೇಳಿದರೆ ಅಥವಾ ಪೊಲೀಸರಿಗೆ ದೂರು ನೀಡಿದರೆ ಈ ವಿಡಿಯೋವನ್ನ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡುತ್ತೇನೆ. ನಿನ್ನ ಜೀವನ ಮತ್ತು ನಿನ್ನ ವೃತ್ತಿ ಜೀವನ, ನಿನ್ನ ಪರ್ಸನಲ್ ಲೈಫ್ ಹಾಗೂ ಗೌರವವನ್ನ ಮಣ್ಣು ಪಾಲು ಮಾಡುತ್ತೇನೆ ಅಂತ ಪಲ್ಸರ್ ಸುನಿ ಬೆದರಿಕೆ ಹಾಕಿದ್ದ. ಸಾಧಾರಣವಾಗಿ ಇಂತಹ ಪರಿಸ್ಥಿತಿಯಲ್ಲಿ ಯಾರು ಕೂಡ ಹೆದರಿ ಸುಮ್ಮನಾಗಿ ಬಿಡುತ್ತಾರೆ. ಆದರೆ ಭಾವನಾ ಮೆನನ್ ಹಾಗೆ ಮಾಡಿರಲಿಲ್ಲ. ದುಷ್ಕರ್ಮಿಗಳು ಭಾವನಾ ಅವರನ್ನ ಮುಂದೆ ಒಬ್ಬ ನಿರ್ದೇಶಕನ ಮನೆಯ ಹತ್ತಿರ ಬಿಟ್ಟು ಅಲ್ಲಿಂದ ಪರಾರಿಯಾಗಿದ್ದಾರೆ. ಆಗ ತೀವ್ರ ಆಘಾತದಲ್ಲಿದ್ದರೂ ಭಾವನಾ ಅವರು ಧೈರ್ಯಗೆಡಲಿಲ್ಲ. ಅವರು ಕೂಡಲೇ ತಮ್ಮ ಹಿತೈಷಿಗಳು ಮತ್ತು ನಿರ್ದೇಶಕ ಮಿತ್ರರ ಸಹಾಯದಿಂದ ಪೊಲೀಸರಿಗೆ ದೂರನ್ನ ಕೊಡಲು ನಿರ್ಧಾರ ಮಾಡುತ್ತಾರೆ. ಒಬ್ಬ ಪ್ರಭಾವಿ ನಟಿಯಾಗಿ ತನ್ನ ಗೌರವಕ್ಕೆ ಧಕ್ಕೆ ಬಂದರೂ ಪರವಾಗಿಲ್ಲ, ಅಪರಾಧಿಗಳಿಗೆ ಶಿಕ್ಷೆ ಆಗಬೇಕೆಂಬ ಹಠ ಬಿದ್ದ ಅವರು ಅಂದೇ ರಾತ್ರಿ ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಡುತ್ತಾರೆ. ಇದು ಮಲಯಾಳಂ ಚಿತ್ರರಂಗದಲ್ಲಿ ಹೊಸ ಸಂಚಲನವನ್ನೇ ಮೂಡಿಸಿತ್ತು.
ಪೊಲೀಸರು ತನಿಖೆ ಆರಂಭಿಸಿದ ಕೆಲವೇ ದಿನಗಳಲ್ಲಿ ಪಲ್ಸರ್ ಸುನಿ ಮತ್ತು ಆತನ ತಂಡವನ್ನ ಬಂಧಿಸಿಯೇ ಬಿಡುತ್ತಾರೆ. ಆರಂಭದಲ್ಲಿ ಕೇವಲ ಹಣಕ್ಕಾಗಿ ಅಪಹರಣ ಎಂದು ಭಾವಿಸಲಾಗಿತ್ತು. ಆದರೆ ಜೈಲಿನಿಂದ ಹೊರಬಂದ ಆ ಒಂದು ಪತ್ರ ಇಡೀ ಪ್ರಕರಣಕ್ಕೆ ಹೊಸ ತಿರುವನ್ನ ನೀಡಿತು. ಆ ಪತ್ರದಲ್ಲಿ ಈ ಕೃತ್ಯದ ಹಿಂದೆ ಮಲಯಾಳಂ ಚಿತ್ರರಂಗದ ಜನಪ್ರಿಯ ನಟ ದಿಲೀಪ್ ಅವರ ಕೈವಾಡ ಇದೆ ಅಂತ ಸುಳಿವು ಬಂದಿತ್ತು. ದಿಲೀಪ್ ಅವರು ಪಲ್ಸರ್ ಸುನಿಗೆ ಭಾವನಾ ಅವರ ಮೇಲೆ ದೌರ್ಜನ್ಯ ಎಸಗಲು ಮತ್ತು ಅದನ್ನ ವಿಡಿಯೋ ಮಾಡಲು ಸುಮಾರು 1.5 ಕೋಟಿ ರೂಪಾಯಿ ಸುಪಾರಿ ನೀಡಿದ್ದರು ಎಂಬ ಅಂಶ ತನಿಖೆಯಿಂದ ಹೊರಗೆ ಬಂದಿತ್ತು. ಚಿತ್ರರಂಗದ ಒಬ್ಬ ನಟ ಇಂತಹ ಕೃತ್ಯಕ್ಕೆ ಪ್ರೇರಣೆ ನೀಡಿದ್ದು ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು. ನಟ ದಿಲೀಪ್ ಮತ್ತು ಭಾವನಾ ಅವರ ನಡುವೆ ಅಂತಹ ವೈಷಮ್ಯ ಏನಿತ್ತು ಎಂಬ ಪ್ರಶ್ನೆ ಎಲ್ಲರನ್ನ ಕಾಡಿತ್ತು. ವರದಿಗಳ ಪ್ರಕಾರ ದಿಲೀಪ್ ಅವರು ನಟಿ ಕಾವ್ಯ ಮಾಧವನ್ ಅವರೊಂದಿಗೆ ಅಕ್ರಮ ಸಂಬಂಧ ಹೊಂದಿದ್ದರು. ಈ ವಿಷಯವನ್ನ ಭಾವನಾ ಅವರು ದಿಲೀಪ್ ಅವರ ಅಂದಿನ ಪತ್ನಿ ಮಂಜು ವಾರಿಯರ್ ಅವರಿಗೆ ತಿಳಿಸಿದ್ದರು. ಇದರಿಂದ ದಿಲೀಪ್ ಮತ್ತು ಮಂಜು ವಾರಿಯರ್ ಅವರ ಸಂಸಾರದಲ್ಲಿ ಬಿರುಕು ಮೂಡಿತ್ತು, ವಿಚ್ಛೇದನಕ್ಕೂ ಕಾರಣವಾಗಿತ್ತು. ತನ್ನ ಸಂಸಾರ ಹಾಳಾಗಲು ಭಾವನಾ ಅವರೇ ಕಾರಣ ಎಂದು ಭಾವಿಸಿದ ದಿಲೀಪ್ ಅವಳ ವೃತ್ತಿ ಜೀವನ ಮತ್ತು ಅವಳ ಪರ್ಸನಲ್ ಲೈಫ್ ಅನ್ನ ಹಾಳು ಮಾಡಬೇಕೆಂದು ಈ ಸೇಡಿನ ಸಂಚು ರೂಪಿಸಿದ್ದ ಅಂತ ವರದಿಯಲ್ಲಿ ಗೊತ್ತಾಗುತ್ತದೆ. ಈ ಪ್ರಕರಣದಲ್ಲಿ ದಿಲೀಪ್ ಅವರನ್ನ 8ನೇ ಆರೋಪಿಯಾಗಿ ಸೇರಿಸಿ ಬಂಧಿಸಲಾಗಿತ್ತು. ಸುಮಾರು 85 ದಿನಗಳ ಕಾಲ ದಿಲೀಪ್ ಜೈಲಿನಲ್ಲಿದ್ದರು. ಆದರೆ ಹಣ ಮತ್ತು ರಾಜಕೀಯ ಪ್ರಭಾವ ಬಳಸಿ ಅವರು ಜಾಮೀನು ಪಡೆಯುವುದರಲ್ಲಿ ಕೊನೆಗೂ ಯಶಸ್ವಿ ಆಗಿಯೇ ಬಿಟ್ಟಿದ್ದರು. ಪ್ರಕರಣ ತನಿಖೆ ನಡೆಯುತ್ತಿದ್ದಂತೆ ಅನೇಕ ಸಾಕ್ಷಿಗಳು ಉಲ್ಟಾ ಹೊಡೆಯಲು ಪ್ರಾರಂಭಿಸಿದ್ದವು. ಆದರೂ ಭಾವನಾ ತಮ್ಮ ಹೋರಾಟವನ್ನ ಕೈಬಿಡಲಿಲ್ಲ. ಸುಪ್ರೀಂ ಕೋರ್ಟ್ ವರೆಗೂ ಈ ಹೋರಾಟ ತಲುಪಿತ್ತು. ಈ ನಡುವೆ ದಿಲೀಪ್ ಮತ್ತು ತಂಡ ತನಿಖಾ ಅಧಿಕಾರಿಯನ್ನೇ ಕೊಲ್ಲಲು ಸಂಚು ರೂಪಿಸಿದ್ದಾರೆ ಎಂಬ ಆರೋಪ ಕೂಡ ಕೇಳಿ ಬಂದಿತ್ತು. ಈ ಘಟನೆ ಮಲಯಾಳಂ ಚಿತ್ರರಂಗವನ್ನ 2 ಭಾಗವನ್ನಾಗಿ ವಿಂಗಡಿಸಿತ್ತು. ಅಮ್ಮ ಎಂಬ ನಟರ ಸಂಘವು ಆರಂಭದಲ್ಲಿ ದಿಲೀಪ್ ಅವರನ್ನ ಬೆಂಬಲಿಸಿದ್ದು ದೊಡ್ಡ ವಿವಾದಕ್ಕೆ ಕಾರಣವಾಗಿತ್ತು. ಇದರಿಂದ ನೊಂದ ಭಾವನಾ ಈ ಸಂಘಕ್ಕೆ ರಾಜೀನಾಮೆಯನ್ನು ಕೂಡ ನೀಡಿದ್ರು. ಅವರ ಬೆಂಬಲಕ್ಕೆ ನಿಂತ ಗೀತು ಮೋಹನ್ ದಾಸ್, ರಮ್ಯಾ ನಂಬಿಸನ್ ಅಂತಹ ನಟಿಯರು ಕೂಡ ಸಂಘದಿಂದ ಹೊರಬಂದಿದ್ದರು. ನಂತರ ಮಹಿಳಾ ನಟಿಯರೇ ವುಮೆನ್ ಇನ್ ಸಿನಿಮಾ ಕಲೆಕ್ಟಿವ್ ಎಂಬ ಹೊಸ ಸಂಘಟನೆಯೊಂದಿಗೆ ಅಸ್ತಿತ್ವಕ್ಕೆ ಬಂದಿತ್ತು. ಈ ಪ್ರಕರಣ ನಡೆದ ನಂತರ ಸುಮಾರು 5 ವರ್ಷ ಕಾಲ ಭಾವನಾ ಮಲಯಾಳಂ ಚಿತ್ರರಂಗದಿಂದ ದೂರ ಕೂಡ ಇದ್ದರು. ಆದರೆ ಅವರು ಸಾಮಾಜಿಕ ಜಾಲತಾಣಗಳ ಮೂಲಕ ತಮ್ಮ ಧ್ವನಿ ಆಗಾಗ ಎತ್ತುತ್ತಾನೆ ಇದ್ದರು. ಅವರ ಈ ಕೆಚ್ಚದ ನಿರ್ಧಾರಕ್ಕೆ ದೇಶಾದ್ಯಂತ ಬೆಂಬಲ ಕೂಡ ವ್ಯಕ್ತವಾಗಿತ್ತು. 2022ರಲ್ಲಿ ಅವರು ಮತ್ತೆ ಮಲಯಾಳಂ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ದರು. ಇಂದಿಗೂ ಈ ಪ್ರಕರಣ ನ್ಯಾಯಾಲಯದಲ್ಲಿ ನಡೆಯುತ್ತಿದೆ. ಅನೇಕ ತಾಂತ್ರಿಕ ಕಾರಣಗಳು ಮತ್ತು ಪ್ರಭಾವಿ ವ್ಯಕ್ತಿಗಳ ಹಸ್ತಕ್ಷೇಪದಿಂದ ತೀರ್ಪು ವಿಳಂಬವಾಗುತ್ತಿದೆ. ಪಲ್ಸರ್ ಸುನಿ ಇನ್ನು ಜೈಲಿನಲ್ಲಿ ಕೊಳೆಯುತ್ತಿದ್ದಾನೆ. ಆದರೆ ಮುಖ್ಯ ಸಂಚುಕೋರ ಎನ್ನಲಾದ ದಿಲೀಪ್ ಮುಕ್ತವಾಗಿ ತಿರುಗಾಡುತ್ತಾ ಸಿನಿಮಾದಲ್ಲಿ ನಟಿಸುತ್ತಿದ್ದಾನೆ. ಇದು ನಮ್ಮ ನ್ಯಾಯಾಂಗ ವ್ಯವಸ್ಥೆಯ ಒಂದು ವಿಪರ್ಯಾಸವೂ ಹೌದು. ಸ್ನೇಹಿತರೆ, ಭಾವನಾ ಮೆನನ್ ಪ್ರಕರಣವು ಕೇವಲ ಒಬ್ಬ ನಟಿಯ ಮೇಲಿನ ದೌರ್ಜನ್ಯದ ಕಥೆಯಲ್ಲ. ಇದು ಅಧಿಕಾರ, ಹಣ ಮತ್ತು ಪುರುಷ ಪ್ರಧಾನ ವ್ಯವಸ್ಥೆಯ ವಿರುದ್ಧ ಒಬ್ಬ ಮಹಿಳೆ ನಡೆಸುತ್ತಿರುವ ಅಪ್ರತಿಮ ಹೋರಾಟವಾಗಿದೆ. ಎಷ್ಟೇ ಕಷ್ಟ ಬಂದರೂ ಸತ್ಯದ ಹಾದಿಯಲ್ಲಿ ನಡೆಯುವ ಮತ್ತು ಅನ್ಯಾಯದ ವಿರುದ್ಧ ಧ್ವನಿ ಎತ್ತುವ ಭಾವನಾ ಅವರ ಧೈರ್ಯ ಪ್ರತಿಯೊಬ್ಬರಿಗೂ ಮಾದರಿಯಾಗಲಿ ಅಂತ ನಾವು ಬೇಡಿಕೊಳ್ಳುತ್ತೇವೆ. ನ್ಯಾಯ ಸಿಗುವುದು ತಡವಾಗಬಹುದು, ಆದರೆ ಸತ್ಯಕ್ಕೆ ಜಯ ಸಿಗಬೇಕು ಎಂಬುದು ಎಲ್ಲರ ಆಶಯವಾಗಿದೆ. ಈ ಒಂದು ಘಟನೆಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಸ್ನೇಹಿತರೆ.